ಏನ್ ಗೊತ್ತಾ, ಮೇನ್ ಯೂಟ್ಯೂಬ್ ಅಲ್ಲಿ ಕಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿರಬೇಕು. ಮಳೆ ಧರ್ಮಸ್ಥಳ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರನಾಡು ಹೋಗ್ತಾ ಇದೀವಿ. ನಮಸ್ಕಾರ ಕರ್ನಾಟಕ. ವಿಡಿಯೋ ಅಲ್ಲಿ ನೀವು ನೋಡ್ದಂಗೆ ಈಗ ನಾವು ಧರ್ಮಸ್ಥಳ ಮತ್ತೆ ಹೊರನಾಡು ಹೋಗ್ತಾ ಇದ್ದೀವಿ. ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಓನ್ಲಿ ಹೊರನಾಡು ಹೋಗೋಣ ಅಂತ. ಅಗೇನ್ ವಿ ಚೇಂಜ್ ದ ಪ್ಲಾನ್ ಅಂಡ್ ಡಿಸೈಡೆಡ್ ಟು ಗೋ ಫಾರ್ ಧರ್ಮಸ್ಥಳ ಫಸ್ಟ್ ಆ್ಯಂಡ್ ದೆನ್ ಫಾರ್ ಹೊರನಾಡು. ನಾವು ಹೋಗಿದ್ದು ಆ್ಯಕ್ಚುಲಿ ಏಪ್ರಿಲ್ 29. ಸೊ ಗೌರ್ಮೆಂಟ್ ಹಾಲಿಡೇ ಎಲ್ಲ ಸೇರಿ ಎಲ್ಲ ಲಾಂಗ್ ವೀಕೆಂಡ್ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಹೊರಟಿದ್ರೆ ನಾವು ಟೂರ್ಸು ಟ್ರಾವೆಲ್ಸ್ ಇದೆಲ್ಲ ತುಂಬ ಹೋಗ್ಬಿಟ್ಟಿತ್ತು ಬೆಂಗಳೂರು. ಸೊ ಎಲ್ಲ ಟ್ರಾಫಿಕ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1 hour ಆಯಿತು. ಇದು ನೀವು ನೋಡ್ತಾ ಇರೋದು ಬಂದು ನೆಲಮಂಗಲ. ಇಲ್ಲಿಗೆ ಬರೋಕ್ಕೆ ಅಂದರೆ ಬೆಂಗಳೂರಿಂದ ನೆಲಮಂಗ್ಲಕ್ಕೆ ಬರೋಕ್ಕೆ ಆಲ್ಮೋಸ್ಟ್ ನಾವು ಒಂದು 2 hours ತೊಗೊಂಡ್ವಿ ಆ ಟ್ರಾಫಿಕಲ್ಲಿ. ಆ ಟ್ರಾಫಿಕ್ ನೋಡೋಕ್ಕಾಗ್ದಿರ ಯಾವಾಗ ನೆಲಮಂಗ್ಲ ಬರುತ್ತೆ ಅಂತ ನಾವೆಲ್ಲರೂ ಕಾರಲ್ಲಿರೋರು ಎಲ್ಲರೂ ಕಾಯ್ತಾ ಇದ್ವಿ. ಎನಿಹೌ ವಿ ರೀಚ್ ನೆಲಮಂಗ್ಲ ಆ್ಯಂಡ್ ಎವ್ರಿ ಒನ್ ಇನ್ ದ ಕಾರ್ ವೇರ್ ಹ್ಯಾಪಿ ದಟ್ ಫ್ರಮ್ ಹಿಯರ್ ದೆಲ್ ಬಿ ಝೀರೋ ಟ್ರಾಫಿಕ್. ಸ್ಪೀಡಾಗಿ ಹೋಗ್ತಾ ಕಾರ್ಗೆ ಹೊಟ್ಟೆ ತುಂಬೈತೆ, ಆದರೆ ನಮಗೆ ಹೊಟ್ಟೆ ತುಂಬಿಲ್ಲ ಅಂದ್ಬಿಟ್ಟು ಕಾರ್ನ ನಿಲ್ಲಿಸಿದ್ರು. ಫಸ್ಟ್ ಸ್ಟಾಪ್ ನಾವು ಕೊಟ್ಟಿದ್ದು ಬಂದು ಕುಣಿಗಲ್ ಎಂಪೈರ್ ರೆಸ್ಟೋರೆಂಟಲ್ಲಿ. ವಿ ಆ್ಯಂಡ್ ಕಾರ್ ಬೋತ್ ಆರ್ ಫಿಲ್ಡ್ ನೌ ಆ್ಯಂಡ್ ಫ್ರಮ್ ಹಿಯರ್ ಇಟ್ ಇಸ್ 103 kilometers ಫಾರ್ ಧರ್ಮಸ್ಥಳ. ಹೆಂಗೋ ಊಟ ಎಲ್ಲ ಆಗಿತ್ತಲ್ವ, ಕಾರು ತುಂಬ ಸ್ಪೀಡಾಗಿ ಹೋಗ್ತೈತೆ. ಹಂಗೆ ಸ್ವಲ್ಪ ಕಣ್ಮುಚ್ಚಿ ಮಲ್ಗೋಣ ಅನ್ನೋಷ್ಟರಲ್ಲಿ ಸ್ವಲ್ಪ ರೋಡು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಧರ್ಮಸ್ಥಳ ರೋಡಲ್ಲಿ ಅಂದರೆ ಬೆಂಗಳೂರಿಂದ ಧರ್ಮಸ್ಥಳ ಬರಬೇಕಾದ್ರೆ ಆನ್ ದ ವೇಯಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಫ್ ಯು ಗೈಸ್ ಆರ್ ಪ್ಲಾನಿಂಗ್ ಟು ಕಮ್ ಇನ್ ಯುವರ್ ಓನ್ ವೆಹಿಕಲ್, ಪ್ಲೀಸ್ ಬಿ ಕೇರ್ಫುಲ್ ಗೈಸ್. ಐ ರಿಪೀಟ್, ಪ್ಲೀಸ್ ಬಿ ಕೇರ್ಫುಲ್ ಆಸ್ ದ ರೋಡ್ is under construction and also it is single way and in that it will be the guard section. Why I am saying you, because I will be showing you the one best example. And yes, here it is, the lorry is met with an accident. ರೋಡ್ ಬೇರೆ ಕನ್ಸ್ಟ್ರಕ್ಷನ್ ಇದೆ, ಆಮೇಲೆ ಲೋಡ್ ಏನಾದರೂ ಇತ್ತೇನೋ, ಮೋಸ್ಟ್ಲಿ ಕಂಟ್ರೋಲ್ ಸಿಕ್ಕಿರಲ್ಲ. ಸೊ ಹಾಗಾಗಿ ಲಾರಿ ಹಂಗಾಗಿರ್ಬೋದು. ಸೊ ಹಾಗಾಗಿ ನೀವು ಓನ್ ವೆಹಿಕಲಲ್ಲೂ ಅಂದರೆ ಈಗ ಕಾರಲ್ಲಾದರೂ ಬರ್ತಾ ಇರ್ಬೋದು ನೀವು, ಇಲ್ಲ 2 wheeler-ಅಲ್ಲಿ ಬರ್ತಾ ಇರ್ಬೋದು. ತುಂಬ ಕೇರ್ಫುಲ್ಲಾಗಿ ಬರಬೇಕು ನೀವು. ಈಗ ನೀವು ಬೆಂಗಳೂರಿಂದ ಧರ್ಮಸ್ಥಳ ಹೋಗಬೇಕು ಅಂತ ಏನಾದರೂ ಇದ್ದರೆ, ಅಂದರೆ ಓನ್ ವೆಹಿಕಲ್ಲು ಕಾರ್ ಅಂಥದ್ದೆಲ್ಲ ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ನೀವು ಧರ್ಮಸ್ಥಳ ಹೋಗಬೇಕು ಅಂತಿದ್ರೆ ಬೆಸ್ಟ್ ಆಪ್ಷನ್ ಬಂದು ಟ್ರೈನು. ಸೊ ಬೆಂಗಳೂರಿಂದ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಿಂದ ಧರ್ಮಸ್ಥಳಕ್ಕೆ ಡೈರೆಕ್ಟ್ ಟ್ರೈನ್ ಅನ್ನೋದಿಲ್ಲ. ನಿಯರ್ ಬೈ ರೈಲ್ವೆ ಸ್ಟೇಷನ್ ಬಂದು ಸುಬ್ರಹ್ಮಣ್ಯ ರೋಡ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್. ಆ್ಯಂಡ್ ಫಾರ್ ದಿಸ್ ದ ಚಾರ್ಜಸ್ ವಿಲ್ ಬಿ ಲೈಕ್, ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಇನ್ ಜನರಲ್ ಕಂಪಾರ್ಟ್ಮೆಂಟ್ ದ ಚಾರ್ಜಸ್ ವಿಲ್ ಬಿ ಇನ್ ಬಿಟ್ವೀನ್ 110 to 150. ಆ್ಯಂಡ್ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಇನ್ ಸ್ಲೀಪರ್ ಕಂಪಾರ್ಟ್ಮೆಂಟ್ ದೆನ್ ದ ಚಾರ್ಜಸ್ ವಿಲ್ ಬಿ ಫ್ರಮ್ 250 to 300 rupees. ಟ್ರೈನೇ ಬೆಸ್ಟ್ ಆಪ್ಷನ್ ಹೇಳ್ತೀನಿ, ಯಾಕಂದರೆ ಸಕಲೇಶ್ಪುರ ಆದಮೇಲೆ ಘಾಟ್ ಸೆಕ್ಷನ್ ವ್ಯೂ ಅಂತೂ ಸೂಪರ್ ಆಗಿದೆ. ಒನ್ಸ್ ಯು ರೀಚ್ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಫ್ರಮ್ Bangalore and from there to Dharmasthala, there will be many buses, government and private, both vehicles will be there. And for this the charges will be like from 100 to 150 rupees. And the traveling time will be 1.5 hours to 2 hours it will take. ಈಗ ಬೆಂಗಳೂರಿಂದ ಬಸ್ಸಲ್ಲೇ ಬರಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಬೆಂಗಳೂರಿಂದ ನಿಮಗೆ ಸುಮಾರು ಬಸ್ಗಳಿದ್ದಾವೆ. ಸೊ ಮೆಜೆಸ್ಟಿಕ್ಕಿಂದನೂ ಸಿಗುತ್ತೆ, ಮೆಜೆಸ್ಟಿಕ್ಕಿಂದ ಆನ್ ದ ವೇ ನೆಲಮಂಗ್ಲಿಂದ ಕುಣಿಗಲ್ಲು. ಸೊ ಆ ರೂಟಲ್ಲಿ ತುಂಬ ಬಸ್ಗಳಿರುತ್ತೆ. ಚಾರ್ಜಸ್ 350 rupees-ಇಂದ 400 rupees ತನಕ ಇರುತ್ತೆ. ಧರ್ಮಸ್ಥಳ ಮುಂದೆ ಟೆಂಪಲ್ ಮುಂದೆನೇ ಬಿಡ್ತಾರೆ. Now we are at Gundia. From here the roads will get divided, one for Subramanya temple and one for Dharmasthala and other for Mangalore. ನಾವು ಗುಂಡಿಯಲ್ಲಿ ಬ್ರೇಕ್ ಕೊಟ್ಟು ಬೆಳಗ್ಗೆ ಕಾಫಿ ಟೀ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ಬಿಟ್ಟು ಹಂಗೆ ಒಂದು ವಾಕ್ ಹೋಗ್ಬಿಟ್ಟು ಬರ್ತಾ ಇದ್ದೆ. ಸೊ ನನ್ನ ಕಣ್ಣಿಗೆ BMTC ಬಸ್ ಕಾಣಿಸ್ತು. ಆಮೇಲೆ ರಿಯಲೈಸ್ ಆಯಿತು KSRTC ಅಲ್ದಿರ BMTCನೂ ಬೆಂಗಳೂರಿಂದ ಬಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂತ ಹೇಳಿ. ನಾನು ಹೇಳ್ದಂಗೆ ನೋಡಿ, ರೋಡ್ ಇಲ್ಲೇ ಡಿವೈಡ್ ಆಗ್ತಾ ಇರೋದು. ಇಲ್ಲಿ ರೈಟ್ ಅಂತ ತಗೊಂಡ್ರೆ ಧರ್ಮಸ್ಥಳ, ಇಲ್ಲ ಅಂತ ಸೀದಾ ಹೋಗ್ಬಿಟ್ರೆ ಏನಾದರೂ ಮಂಗಳೂರಿಗೆ ಹೋಗ್ಬಿಡ್ತೀರಾ. ಸೊ ಹುಷಾರಾಗಿ ಇಲ್ಲಿ ರೈಟ್ ಅಂತ ತೊಗೊಂಬಿಡಿ, ಗೊತ್ತಿಲ್ಲ ಅಂದರೆ ಹಂಗೆ ಮ್ಯಾಪ್ ಹಾಕ್ಕೊಳ್ಳಿ. ಸೊ ಅಲ್ಲಿಂದ 1/2 hourಗೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದೇ ಬಿಟ್ವಿ. ಇಲ್ಲೇ ಮೇನ್ ಎಂಟ್ರೆನ್ಸಲ್ಲಿ ದೇವರಿಗೆ ಕೈ ಮುಕ್ಕೊಂಡು ನಾವು ಸೀದಾ ನೇತ್ರಾವತಿ ನದಿ ಹತ್ರ ಹೋಗ್ಬಿಟ್ವಿ. ಇದೇ ನೋಡಿ ನೇತ್ರಾವತಿ ನದಿ. ನಾವು ಆ್ಯಕ್ಚುಲಿ ನೇತ್ರಾವತಿ ನದಿಗೆ ಬಂದಿದ್ದು ಬೆಳಗಿನ ಜಾವ 6 ಗಂಟೆಗೆ. ಸೊ 6 ಗಂಟೆಗೆ ಬರೋಷ್ಟರಲ್ಲಿ ನಮಗಿನ್ನ ಮುಂಚೆನೇ ಇಲ್ಲಿ ಜನ ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ಸ್ವಲ್ಪ ಭಯ ಆಯಿತು, ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ಬೇರೆ ಇತ್ತಲ್ಲ. ಸೊ ಎಲ್ಲಿ ರಶ್ ಜಾಸ್ತಿ ಇರುತ್ತೆ ಅಂತ ಹೇಳಿ ತುಂಬ ಭಯ ಆಯಿತು. ಏನೇ ಆಗಲಿ ನಮ್ಮ ಮಂಜುನಾಥ ಸ್ವಾಮಿ ಇದ್ದಾರೆ ಅಂತ ನಾವು ಸ್ನಾನ ಮಾಡೋದಕ್ಕೆ ಹೋದ್ವಿ. ಆದರೆ ಸ್ನಾನ ಮಾಡೋದಕ್ಕೆ ಹೋಗ್ಬಿಟ್ಟು ಸೋಪು ಶಾಂಪು ತರೋದು ಮರ್ತೋಗ್ಬಿಟ್ಟಿದ್ವಿ. ಮತ್ತೆ ಅಂಗಡಿಗೆ ಓಡೋಗಿ ಸೋಪು ಶಾಂಪು ಪೇಸ್ಟ್ ಎಲ್ಲ ಬಂದ್ವಿ ಇಲ್ಲಿಗೆ. ಆಸ್ ದ ಟ್ರಿಪ್ ವಾಸ್ ಅನ್ಪ್ಲ್ಯಾನ್ಡ್, ವಿ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ಇಟ್. ಸೊ ವಿ ಜಸ್ಟ್ ಟುಕ್ ಅವರ್ ಕ್ಲೋತ್ಸ್ ಆ್ಯಂಡ್ ವಿ ವೆಂಟ್. ನೀರು ಆ್ಯಕ್ಚುಲಿ ತುಂಬ ಬೆಚ್ಚಗೈತೆ. ಅಣ್ಣ
ಸ್ನಾನ ಮಾಡಿಕೊಂಡು ಕಾರ ಹತ್ರ ಬಂದು ನೋಡಿ ಪಂಚೆ ಶಾಲು ಎಲ್ಲ ಹಾಕ್ಕೊಂಡು ನಾವು ಹೊರಟ್ವಿ ದರ್ಶನ ಮಾಡೋದಕ್ಕೆ, ಮಂಜುನಾಥ ಸ್ವಾಮಿ ದರ್ಶನ ಮಾಡೋದಕ್ಕೆ. ಫೈನಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಟೈಮ್ ಬಂದು ಕರೆಕ್ಟಾಗಿ 7 o'clock ಆಗಿತ್ತು ಎಂಟ್ರಿ ಕೊಡ್ಬೇಕಾರೆ. ಮಂಜುನಾಥ ಸ್ವಾಮಿ ದರ್ಶನ ಮಾಡೋದಕ್ಕಿಂತ ಮೊದಲು ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಬೇಕು. ನೀವು ಅಷ್ಟೇ ಫಸ್ಟ್ ಅಣ್ಣಪ್ಪ ಸ್ವಾಮಿನ ನೋಡಿ, ಅದಾದಮೇಲೆ ಮಂಜುನಾಥ ಸ್ವಾಮಿ ನೋಡೋದಕ್ಕೆ ಹೋಗಿ. ಇಲ್ಲಿ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ನೀವು ನೋಡ್ತಾ ಇರೋ ಹಾಗೇನೆ ನೇತ್ರಾವತಿ, ಗಂಗೋತ್ರಿ, ಸಾಕೇತ, ವೈಶಾಲಿ ಹಾಗೂ ಶರಾವತಿ ಅಂತೇಳಿ ತುಂಬ ಗೆಸ್ಟ್ ಹೌಸ್ ಇದ್ದಾವೆ. ನೀವು ಅಲ್ಲಿ ಹೋಗ್ಬಿಟ್ಟು ರೂಮ್ಸ್ನ ತೊಗೋಬೋದು. ನೋಡಿ ಫೈನಲಿ ಬಂದೇ ಬಿಟ್ವಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ದರ್ಶನ ಮಾಡೋದಕ್ಕೆ ಹೋಗೋಣ. ಇಲ್ಲಿ ಲಗ್ಗೇಜ್ ಕೌಂಟರು ಹಾಗೆ ನಿಮ್ಮ ಪಾದರಕ್ಷೆಗಳನ್ನ ಇಡೋದಕ್ಕಾಗಿ ಕೌಂಟರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಲಗೇಜು, ನಿಮ್ಮ ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಇಟ್ಟು ನೀವು ದರ್ಶನಕ್ಕೆ ಹೋಗ್ಬೋದು. ಈಗ ದರ್ಶನಕ್ಕೆ ಹೋಗೋದಾದ್ರೆ ಸ್ಪೆಷಲ್ ಎಂಟ್ರಿ 200 rupees ಇರುತ್ತೆ, ನಾರ್ಮಲ್ ಫ್ರೀನೇ ಇರುತ್ತೆ. ಬೆಳಗಿನ ಜಾವ ಧರ್ಮ ದರ್ಶನಕ್ಕೆ ಹೋಗ್ಬೋದು, ಯಾಕಂದರೆ ಕ್ರೌಡ್ ಕಡಿಮೆ ಇರುತ್ತೆ. ದರ್ಶನ ಲೈನ್ ಅಂತೂ ಫುಲ್ಲು ಖಾಲಿ. ನೇನು ಟೆಂಪಲ್ ಹತ್ರ ಬಂದ್ಬಿಟ್ವಿ, ಎಂಟ್ರಿ ಆಗ್ತಿದ್ದಂಗೆ ಟೆಂಪಲ್ ಹತ್ರ ಬಂದ್ಬಿಟ್ವಿ ಡೈರೆಕ್ಟು. ನಾನು ಹೇಳ್ದಂಗೆ ನೋಡಿ ಲೈನ್ ತುಂಬ ಖಾಲಿ ಇದೆ, ಎಲ್ಲೂ ಕೂಡಾಕಿಲ್ಲ, ಡೈರೆಕ್ಟ್ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ಅನ್ನದಾನ ಇಲ್ಲಿ ಕರೆಕ್ಟಾಗಿ ಬೆಳಗಿನ ಜಾವ 10:30ಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಬಂದಾಗ ಊಟ ಮಾಡ್ಕೊಂಡು ಹೋಗಿ. ಈಗ ಟೆಂಪಲ್ ಒಳಗಡೆ ನಾವು ಬಂದಿದ್ದೀವಿ. ಇಲ್ಲಿ ಶರ್ಟ್ ಮತ್ತು ಬನಿಯನ್ ತೆಗಿಬೇಕಾಗತ್ತೆ ದೇವ್ರ ದರ್ಶನ ಪಡೆಯೋದಕ್ಕೆ. ಅಷ್ಟೇ ದರ್ಶನ ಆಗೋಯ್ತು. ನಾನು ಹೇಳ್ದಂಗೆ ಬೆಳಗಿನ ಜಾವ ಖಾಲಿನೇ ಇರುತ್ತೆ. ಸೊ ನನಗೆ 15 ನಿಮಿಷಕ್ಕೆ ದರ್ಶನ ಆಯಿತು. ದರ್ಶನ ಮಾಡಿಕೊಂಡು ಆಚೆ ಬಂದ್ಬಿಟ್ವಿ. ಧರ್ಮಸ್ಥಳಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರನಾಡು ಹೋಗ್ತಾ ಇದ್ದೀವಿ. ನೀವೇನಾದರೂ ಸ್ನ್ಯಾಕ್ಸ್ ತಗೊಬಂದಿದ್ರೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಅಲ್ಲಿ ಕೋತಿಗಳಿಗೆ ಹಾಕ್ಬೋದು. ಆಮೇಲೆ ಫೋಟೋ ಸ್ಪಾಟ್ ಅಂತೂ ಎಲ್ಲ ಕಡೆ ಫೋಟೋ ಸ್ಪಾಟೇ ಇಲ್ಲಿ, ಅಷ್ಟು ಚೆನ್ನಾಗಿದೆ ವ್ಯೂ. ಟೈಮು 10 ಗಂಟೆ ಆಗಿತ್ತು. ಸೊ ನಾವು ಕೊಟ್ಟಿಗೆಹಾರಲ್ಲಿ ನಿಲ್ಲಿಸ್ಬಿಟ್ಟು ನೀರು ದೋಸೆ ಟ್ರೈ ಮಾಡೋಣ ಅಂತ ತಿಂದ್ವಿ. ಇಲ್ಲಿ ಆ್ಯಕ್ಚುಲಿ ತುಂಬ ಫೇಮಸ್ಸು. ನೀವೇನಾದರೂ ಕೊಟ್ಟಿಗೆಹಾರ ಹೋದಾಗ ಈ ನೀರು ದೋಸೆನ ಮಿಸ್ ಮಾಡ್ಕೊಂಡ್ಲೇಬೇಡ್ರಿ. ಶಿವಮೊಗ್ಗ 110 ಕಿಲೋಮೀಟ್ರು ಹಂಗೆ ಹೋಗ್ಬೇಕು. ರಿಟರ್ನ್ ಹಿಂಗೂ ಹೋಗ್ಬೋದು, ಇಲ್ಲ ಅಲ್ಲಿ ಬಂದು ಲೆಫ್ಟ್. I thought of taking a nap for 10 minutes, but the environment did not let me to sleep as there were different types of trees and the fresh air. The view was just awesome. ಫೈನಲಿ ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ರೂಮ್ ಫೆಸಿಲಿಟಿ ಆಗಿರ್ಬೋದು, ಆಮೇಲೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಆಗ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ಆಮೇಲೆ ಓನ್ ಟ್ರಾವೆಲ್ ಅಲ್ದಿರ ಬಸ್ಸಲ್ಲಿ ಬರೋರಿಗೆ ಬಸ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ. ಆದಿಶಕ್ತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಶ್ರೀ ಕ್ಷೇತ್ರ ಹೊರನಾಡು. ಗೈಸ್ ಈಗ ಅಮ್ಮನವ್ರನ್ನ ತೋರಿಸ್ತೀನಿ, ಅಲ್ಲಿಂದನೇ ನೀವು ದರ್ಶನ ಮಾಡ್ಕೊಡ್ಬಿಡಿ. ನಾನು ತೋರಿಸ್ತಾ ಇರೋದು ನಿಮಗೆ ಟೆಂಪಲ್ ಆಚೆಯಿಂದ. ಇನ್ನೂ ಒಳಗಡೆ ಹೋಗಿ ಹತ್ತಿರದಿಂದ ದರ್ಶನ ಮಾಡ್ಕೋಬೋದು ನೀವು. ಸೊ ನಾನು ಹೋಗಿ ದರ್ಶನ ಮಾಡ್ಕೊಂಡು ಬರೋಕ್ಕೆ ಜಸ್ಟ್ 10 ನಿಮಿಷ ಆಯ್ತು ಅಷ್ಟೇ ನನಗೆ. ನೋಡಿ ದರ್ಶನ ಮಾಡ್ಕೊಂಡು ಆಚೆ ಬಂದೇ ಬಿಟ್ಟೆ ನಾನು, ಯಾಕಂದರೆ ಕ್ರೌಡ್ ತುಂಬ ಕಡಿಮೆ ಇತ್ತು. ಸೊ ಹಾಗಾಗಿ 5 ರಿಂದ 10 ನಿಮಿಷ ಒಳಗಡೆ ದರ್ಶನ ಆಯಿತು ನನಗೆ. ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಸುಮಾರು ಹೋಮ ನಡೀತಾ ಇತ್ತು ಅಲ್ಲಿ. ನವಗ್ರಹ ಹೋಮ ಆಗಿರ್ಬೋದು, ಗಣಪತಿ ಹೋಮ ಆಗಿರ್ಬೋದು, ಇನ್ನೂ ಸುಮಾರು ದೊಡ್ಡ ದೊಡ್ಡ ಹೋಮ ಎಲ್ಲ ನಡೀತಾ ಇತ್ತು. ನೀವು ಏನಾದರೂ ಹೋಮ ಮಾಡಿಸ್ಬೇಕಾದ್ರೆ ಅಲ್ಲೋಗಿ ನಿಮ್ಮ ಹೆಸರಲ್ಲಿ ಚೀಟಿ ತೊಗೊಂಡು ನೀವು ಸಹ ಮಾಡಿಸ್ಬೋದು ಟೆಂಪಲಲ್ಲಿ ಹೋಮನ.
Now I'll be showing you the view from outside of the temple. ಅನ್ನಪೂರ್ಣೇಶ್ವರಿ ಅಮ್ಮನವ್ರ ಹತ್ರ ಬಂದು ಊಟ ಮಾಡ್ಕೊಂಡು ಹೋಗಲೇಬೇಕು. ಆ ಪ್ರಸಾದನ ಸ್ವೀಕಾರ ನೀವು ಮಾಡಲೇಬೇಕು. ಸೊ ಬನ್ನಿ ಇವಾಗ ಪ್ರಸಾದಾಲಯಕ್ಕೆ ಹೋಗೋಣ. ದರ್ಶನ ಮುಗಿಸ್ಕೊಂಡು ಅನ್ನಪ್ರಸಾದ ಮುಗಿಸ್ಕೊಂಡು ಬಂದು ಕುತ್ಕೊಂಡ್ವಿ. ತುಂಬ ಬಿಸಿಲಿತ್ತು ಆ್ಯಕ್ಚುಲಿ. ಅಷ್ಟೇ, ನಮ್ಮ ದರ್ಶನ ಆಯಿತು. ದಿಸ್ ಇಸ್ ವಾಟ್ ಐ ಮೆನ್ಷನ್ಡ್ ಇನ್ ಮೈ ಥಂಬ್ನೇಲ್, ದಟ್ ಈಸ್ 1 day ಟ್ರಿಪ್ ಫಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆ್ಯಂಡ್ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್. ನಾನು ಆ್ಯಕ್ಚುಲಿ ಕಾಯ್ತಾನೆ ಇದ್ದೆ, ನಾವು ಹೋಗಿರೋ ಅಂಥ ಜಾಗ ಇರ್ಬೋದು, ಆ ಎನ್ವೈರ್ನ್ಮೆಂಟು, ಆ ಗ್ರೀನರಿ, ಆಮೇಲೆ ಆ ಘಾಟ್ಗಳು ಯಾಕಿನ್ನೂ ಮಳೆ ಬಂದಿಲ್ಲ ಅಂತ. ಸೊ ಮಳೆನೂ ನಮ್ಮನ್ನು ಡಿಸ್ಸ್ಯಾಟಿಸ್ಫೈ ಮಾಡೋಕ್ಕೆ ಇಷ್ಟಪಟ್ಟಿಲ್ಲ. ನಾವು ಮಳೆ ಸಹ ಬಂತು ಅಲ್ಲಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇಂಥ ಮಳೆಯಲ್ಲಿ ಯಾಕೆ ಬಜ್ಜಿ ತಿನ್ನಬಾರ್ದು ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಒಂದು ಬಜ್ಜಿ ಅಂಗಡಿನ ಹುಡುಕಿದ್ವಿ. ಸೊ ಹಂಗೆ ನಮಗೊಂದು ಬಜ್ಜಿ ಅಂಗಡಿ ಸಿಕ್ತು ಒಂದು ಜಾಗದಲ್ಲಿ. ಸೊ ಹಂಗೆ ಬಜ್ಜಿ ಇಸ್ಕೊಂಡು ಟೀ ಕುಡ್ಕೊಂಡು ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಹೊರಡೋಣ ಅಂತ ಇಲ್ಲಿ ನಿಲ್ಲಿಸಿದ್ವಿ. 2016 ಅಥವಾ 17 ಲಾಸ್ಟ್ ಅನ್ಕೊತೀನಿ ಸ್ಪ್ಯಾರೋ ಗುಬ್ಬಚ್ಚಿನ ನಾನು ನಮ್ಮ ಬೆಂಗಳೂರಲ್ಲಿ ನೋಡಿರೋದು. ಸೊ ಅಲ್ಲಿ ನೋಡಿ ತುಂಬ ಖುಷಿ ಆಯಿತು. ಬೆಂಗಳೂರಲ್ಲಿರೋರು ನಿಮ್ಮ ಮನೆ ಹತ್ರ ಯಾರಾದರೂ ಗುಬ್ಬಚ್ಚಿನ ರೀಸೆಂಟಾಗಿ ನೋಡಿದರೆ ದಯವಿಟ್ಟು ಕಮೆಂಟ್ ಹಾಕಿ. ಬಜ್ಜಿಗೆ ಅಂತ ನಿಲ್ಸಿದ್ವಿ, ಆದರೆ ಮಳೆ ಜೋರಾಗೋಯ್ತು. ಅದೇ ಮಳೆಯಲ್ಲಿ ನಾವು ವಾಪಸ್ ಬೆಂಗಳೂರಿಗೆ ಹೊರಟ್ವಿ. ಬೆಂಗಳೂರಿಗೆ ಬಂದೇ ಬಿಟ್ವಿ. ಮಳೆ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಬಂದ್ವಿ. ಸೊ ಗೈಸ್, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ 1 day trip of ಧರ್ಮಸ್ಥಳ and ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್, please do comment it. I'll definitely reply you. Until then, see you. Tata, bye bye.